ಏಯ್ ಏನೇ ಇದೆಲ್ಲ? ಸ್ನಾಕ್ಸ್ ರೀ. ಸ್ನಾಕ್ಸಾ? ಗಾರ್ಮೆಂಟ್ಸ್ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಮನೆಗ್ ಬಂದ ತಕ್ಷಣ ಹೆಂಡತಿಗೆ ಸಹಾಯ ಮಾಡ್ತಿದ್ದಾನೆ, ಅಡಿಗೆ ಮಾಡೋ ತಡ ಆಗುತ್ತೆ ಅಂತ ಸ್ನಾಕ್ಸ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ, ಆಮೇಲೆ ಊಟ ಮಾಡ್ಲಿ ಅಂತಾನೇನೆ. ಇದನ್ ನಿಮಗ್ ತಗೊಂಬಂದೆ ಅಂತ ಯಾರ್ರೀ ಹೇಳಿದ್ದು? ಇದೆಲ್ಲ ನಮ್ ತಮ್ಮ ಬರ್ತಂಗ್ ತಂದಿರೋದು. ಅಮ್ಮ ನನ್ಗೆ? ಅಯ್ಯೋ ನಿಂಗ್ ಒಳಗಡೆ ಇಟ್ಟಿದೀನಿ, ಹೋಗ್ ತಿನ್ನೋಗೋ. ಹೋಗಪ್ಪ ಹೋಗೋ, ಚೆನ್ನಾಗಿ ತಿಂದು ಅಲ್ಲೇ ಇರು. 2 ಕೊಡೆ. ಇದೆಲ್ಲ ಮಾಡಿರೋದು ಭರತಂಗ? ಹೌದು ರೀ, ಈ ತಿಂಡಿ ಎಲ್ಲ ನಾನೇ ನನ್ ಕೈಯಾರೆ ಮಾಡಿದ್ದು. ಇದೆಲ್ಲ ನಿನ್ಗೆ ಈ ತಿಂಡಿ ಎಲ್ಲ ಮಾಡಕ್ ಬರುತ್ತೇನೆ? ಏನ್ರಿ ಅಂದ್ರೆ ಇದನ್ನೆಲ್ಲ ಆರಾಮಾಗಿ ಬೇಕರಿಯಿಂದ ತರ್ಬೋದಿತ್ತಲ್ವಾ, ಅಂಗಡಿಯಿಂದ ತರ್ಬೋದಿತ್ತಲ್ವಾ, ನೀನ್ ಯಾಕೆ ಮಾಡಿ ಸುಸ್ತ್ ಮಾಡ್ಕೊಂಡೆ ಅಂತ ಕೇಳ್ದೆ ಕಣೆ. ಎಣ್ಣೆ ಪದಾರ್ಥ ಎಲ್ಲ ಅಂಗಡಿಲ್ ತಗೊಂಡ್ ತಿಂದು ಅವ್ರ ಆರೋಗ್ಯಕ್ಕೆ ಏನಾದ್ರು ಆದ್ರೆ ಏನ್ರಿ ಮಾಡೋದು? ಅದಕ್ಕೆ ನಾನೇ ಮನೆಯಲ್ಲಿ ಜೋಪಾನವಾಗಿ ಎಲ್ಲ ನೋಡಿ ನೋಡಿ ಮಾಡ್ದೆ. 1 ಕಪ್ ಕಾಫಿ ಕೊಡು ಅಂತ ಕೇಳಿದ್ರು, ಮಧ್ಯಾಹ್ನ 1 ಲೋಟ ಜ್ಯೂಸ್ ಮಾಡ್ಕೊಡು ಅಂದ್ರು ಮಾಡ್ಕೊಡ್ದೆ ಇರೋಳು. ಇವತ್ತು ದುಡ್ಡು ಬರುತ್ತೆ ಅಂತ ಆ ಫ್ರಾಡ್ ನನ್ ಮಗನಿಗೆ ಏನೆಲ್ಲ ಮಾಡ್ಕೊಡ್ತಾ ಇದ್ದಾಳೆ. ನಿನಗಿದೆ 1 ದಿವಸ. ರೀ ಏನ್ರಿ ಅದು ಹಂಗೆ ನೋಡ್ಕೊಂಡೇ ಇದೀರಲ್ಲ? ಈಗ ನಿನ್ ತಮ್ಮ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ? ಪಕ್ಕದ ರೂಮಲ್ಲೇ ಇದ್ದಾನೆ ಅಂತ ಗೊತ್ತು, ಹೋಗ್ ಕೊಟ್ ಬನ್ನಿ. ಇದೆಲ್ಲ ಅವನು ಯಾಕೆ ಕೇಳ್ತಾ ಇದ್ದಾನೆ ಅಂತಾನೂ ಗೊತ್ತಾ? ಗೊತ್ತು ಗೊತ್ತು. ಅವನು ಎಣ್ಣೆ ಹೊಡಿಯೋದಿಕ್ಕೆ ಇದನ್ನೆಲ್ಲ ಸೈಡ್ ಡಿಶ್ ಕೇಳ್ತಿದ್ದಾನೆ ಅಂತಾನೂ ಗೊತ್ತಾ? ಏನ್ ಹೇಳ್ತಾ ಇದೀಯ ಪುಷ್ಪ ನೀನು? ಅವನು ಈ ಮನೇನ 1 ಮಿನಿ ಬಾರ್ ಮಾಡ್ಕೊಂಡು ನಿನ್ನ ಸಪ್ಲೈಯರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ನೋದು ನಿನಗೆ ಗೊತ್ತಾ? ಅವನ್ಗಿರೋ ದುಡ್ಗೆ ಹೊರಗಡೆ ಬಾರು ಗೀರು ಅಂತ ಓಡಾಡಿದ್ರೆ ಅವನ ಹತ್ರ ದುಡ್ಡಿರೋದೆಲ್ಲ ಖಾಲಿ ಆದ್ರೆ ನಮ್ಗೆ ತಾನೇ ಲಾಸು. ಅದಕ್ಕೆ ಇದನ್ನೆಲ್ಲ ಮನೇಲೆ ಮಾಡ್ಕೊಟ್ಟು ಅವನ್ಗೆ ಬಾರ್ ಬಗ್ಗೆ ನೆನಪೇ ಆಗದೆ ಇರೋ ತರ ನೋಡ್ಕೋಬೇಕು. ಕೊನೆಗೆ ಅವನು ಹೋಗುವಾಗ ಇದಕ್ಕೂ ಬಿಲ್ ಹಾಕಿ ಎಕ್ಸ್ಟ್ರಾ ಕೊಟ್ಟು ಹೋಗ್ಬೋದು. ರೀ ಭರತ್ ಮನ್ಸ್ಗೆ ನೋವಾಗ್ದಂಗ್ ನಾಜೂಕಾಗಿ ನೋಡ್ಕೊಳ್ಳಿ. ಆಗ್ಲೇ ಇಲ್ಲಿಂದ ಹೋಗುವಾಗ ದೊಡ್ಡದಾಗಿ ಏನಾದ್ರೂ ಮಾಡೋಗ್ತಾನೆ. ಸರಿ ಕಣೆ, ನಾನು ಅವನ ಮನ್ಸಿಗೆ ನೋವಾಗ್ದಿರೋ ಹಾಗೆ ನೋಡ್ಕೋತೀನಿ. ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಆ ಕಡೆಗೆ ಬರಬಾರ್ದು. ಯಾಕೆ ಅಂದ್ರೆ ಕುಡ್ದಾಗ್ಲೇ ಅಲ್ವಾ ಮನ್ಸಲ್ಲಿರೋದ್ನೆಲ್ಲ ಹೇಳ್ಬಿಡೋದು. ಅವ್ನು ಏನಾದ್ರೂ ಹೇಳ್ಬಿಟ್ರೆ ಅದಕ್ಕೆ. ಹೌದಾ? ಹಾಗಿದ್ರೆ ಬಿಡಿ, ನಾನು ಆ ಕಡೆ ತಲೆನೇ ಹಾಕಲ್ಲ. ತೊಗೊಂಡೋಗ್ ಕೊಡಿ. ಆದ್ರೆ ಅವನ್ ಇಲ್ಲಿಂದ ಹೋಗುವಾಗ ನನ್ ಕೈ ಲಂಸಮಾಗಿ ಅಮೌಂಟ್ ಕೊಟ್ರೆ ಸಾಕು. ಬರೋದೆಲ್ಲ ಬಂಡ್ಲೆ. ಅಂದ್ರೆ ಬಂಡ್ಲು ಬರುತ್ತೆ ಅಂದೆ ಕಣೆ. ಏನೋ ನೋಟಿನ್ ಕಂತೆ. ಹಾ ಸರಿ ಸರಿ, ನೀವೋ ಕೊಡಿ, ನಾನು ಅಡ್ಗೆ ಮಾಡ್ತೀನಿ. ತಗೊಂಡೋಗ್ರಿ. ಧ್ರುವ ಅವ್ರೆ, ನಿಮ್ಗೆ ನಾನು ಒಂದು ಮಾತು ಹೇಳೋದನ್ನ ಮರ್ತೆ. ಏನು? ನನಗೆ ಬೈಕು ಫಾಸ್ಟ್ ಆಗಿ ಓಡಿಸಿ ಅಭ್ಯಾಸ. ಅಕಸ್ಮಾತ್ ನೀವು ನನ್ನ ಸ್ಪೀಡ್ ಲಿಮಿಟ್ ನ ಮ್ಯಾಚ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಬಿರಿಯಾನಿ ಪಾಯಿಂಟ್ ಹತ್ರ ಬಂದ್ಬಿಡಿ, ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಅದೆಲ್ಲ ಆಗೋ ಸೀನ್ ಇಲ್ಲ, ನೀವು ಬನ್ನಿ ಆಮೇಲೆ ನೋಡಿದ್ರಾಯ್ತು. ಧ್ರುವ ಅವ್ರೆ, ನಿಮ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನ್ ಚಿಕ್ಕವನಿಂದ ಸೈಕಲ್ ರಾಕೆಟ್ ಸ್ಪೀಡಲ್ಲಿ ಓಡಿಸ್ತಿದ್ದೆ. ಓ, ನೀವು ಗಾಡಿ ಸ್ಟಾರ್ಟ್ ಮಾಡಿ ಮೊದ್ಲು, ಆಮೇಲೆ ಗೊತ್ತಾಗುತ್ತೆ ನಿಮ್ದು ಸೈಕಲ್ ರಾಕೆಟ್ ಅಂತ. ಬನ್ನಿ ನೋಡೇ ಬಿಡೋಣ. ಕೂತ್ಕೊಳ್ಳಿ ಮೈನಾ ಅವ್ರೆ.